ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು 1 kg ಸಾಂಬಾರ್ ಪೌಡ್ರು ಅಳತೆಗೆ ಏನೇನು ಎಷ್ಟೆಷ್ಟು ಸಾಮಗ್ರಿಗಳು ಬೇಕು ಅಂತ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಬನ್ನಿ. 1 kg ಮೆಣಸಿನ್ಕಾಯಿಗೆ 1 kg ಧನಿಯಾ ತೊಗೊಳ್ಬೇಕು. ಮೆಣಸಿನ್ಕಾಯಿನ ಮತ್ತು ಧನಿಯಾನ ಎರಡನ್ನೂ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, 1/4 kg ನಾನು ಕಡಲೆಕಾಳು ತೊಗೊಂಡಿದ್ದೀನಿ. ಆಮೇಲೆ 1/4 kg ಅಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. 1/4 kg ಅರಿಶಿನ ಕೊನೆ ತೊಗೊಂಡಿದ್ದೀನಿ. ಸಾಸಿವೆ 250 ಗ್ರಾಮ್ ತೊಗೊಳ್ಬೇಕು. ಮೆಂತ್ಯ 250 ಗ್ರಾಮ್ ತೊಗೊಳ್ಬೇಕು. ನೆಕ್ಸ್ಟು ಮೆಣಸು 150 ಗ್ರಾಮು, ಕರಿ ಮೆಣಸು ಕಾಳು ಇರುತ್ತಲ್ಲ ಅದು. ಅದ್ರ ನೆಕ್ಸ್ಟ್ ನೋಡಿ, ಉದ್ದಿನಕಾಳು 250 ಗ್ರಾಮು. ಆಮೇಲೆ ಕರಿಬೇವಿನ ಸೊಪ್ಪು 3 ಕಟ್ ತೊಗೋಬೇಕು. ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಅಂದರೆ ಎಣ್ಣೆ ಹಾಕಾಗಿಲ್ಲ. ಆಮೇಲೆ ಇಂಗು 150 ಗ್ರಾಮ್ ತೊಗೊಳ್ಬೇಕು. ಅಕ್ಕಿ 1 ಪಾವು ತೊಗೊಳ್ಬೇಕು. ಲಾಸ್ಟಿಗೆ ನೋಡಿ ಫ್ರೆಂಡ್ಸ್, ಹುರುಳಿಕಾಳು ನಾನು ಬರೆದಿದ್ದೀನಲ್ಲ, ಅದು 1 kg. ಇದು ಲಾಸ್ಟಿಗೆ ನಾವು ಖಾರದ ಮಿಷಿನ್ ಒಳಗೆ ಇವೆಲ್ಲ ಹಾಕಿರ್ತೀವಲ್ಲ, ಲಾಸ್ಟಿಗೆ ಇದು ಹುರುಳಿಕಾಳನ್ನ ಹಾಕ್ಕೊಳ್ಬೇಕು. ಅದು ಸ್ವಲ್ಪ ಹಾಕಿದ್ರೆ ಖಾರ ಎಷ್ಟು ಒಳಗಿರುತ್ತಲ್ಲ ಮಿಷಿನ್ ಒಳಗೆ, ಅದನ್ನು ಹಾಕಿದ್ರೆ ಅವರು ಮತ್ತೆ ಖಾರದ ಪುಡಿ ನಮಗೆ ವಾಪಸ್ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಅದಕ್ಕೋಸ್ಕರ ಇದು ಲಾಸ್ಟು ಹುರುಳಿಕಾಳು ಹಾಕೋದು ಫ್ರೆಂಡ್ಸ್. ಇದು ಒಳಗೆ ಮತ್ತು ಖಾರದ ಮಿಷಿನ್ ಒಳಗೆ ಖಾರ ಸಿಕ್ಕೊಂಡಿರುತ್ತಲ್ಲ, ಅವಾಗಿದ್ದು ಲಾಸ್ಟಿಗೆ ನಾವು ಹುರುಳಿಕಾಳು ಹಾಕಿದ್ರೆ ಬಂದ್ಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.